ದಾಸತ್ವದಲ್ಲಿ ಇದ್ದಂಥ ಇಸ್ರಾಯೇಲ್ಯರನ್ನು ವಿಮೋಚಿಸಿಕೊಂಡು ಬರುವಂತೆ ದೇವರು ಮೋಶೆಯನ್ನು ಕರೆಯುವಾಗ ಮೋಶೆಯಾದರೂ ಹಿಂಜಾರುವವನಾಗಿ ತನ್ನ ಅನೇಕ ಬಲಹೀನತೆಗಳನ್ನು ಹೇಳುತ್ತಾ ದೇವರೇ ನನಗೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿಸುತ್ತಾ ಇದ್ದಾನೆ. ಆದರೆ ದೇವರಾದರೂ ಮೋಶೆಯನ್ನು ಬಿಡದೆ ತನ್ನ ಉದ್ದೇಶವನ್ನು ನೆರವೇರಿಸುವಂತೆ ಅವನನ್ನು ಮುನ್ನಡೆಸಿದರು. ನಂತರದ ದಿವಸಗಳಲ್ಲಿ ಮೋಶೆ ಹೇಳಿದಂಥ ಯಾವುದೇ ಬಲಹೀನತೆಯೂ ಕೂಡ ದೇವರವನ ಜೀವಿತದಲ್ಲಿ ನುಡಿದಂಥ ಉದ್ದೇಶಗಳ ನೆರವೇರುವಿಕೆಗೆ ತಡೆಯಾಗಿ ನಿಲ್ಲಲೇ ಇಲ್ಲ. ದೇವರು ತಾನು ಯಾರನ್ನ ಕರೆಯುತ್ತಾನೋ ಅವರನ್ನು ಬಲಪಡಿಸುವಂಥ ದೇವರು, ಅವರ ಬಲಹೀನತೆಗಳನ್ನು ತೆಗೆದು ಹಾಕಿ ತನ್ನ ಉದ್ದೇಶಗಳನ್ನು ಅವರ ಮೂಲಕವೇ ಪರಿಪೂರ್ಣತೆಗೆ ತರುವಂಥ ದೇವರು. ಆದ್ದರಿಂದ ನಿಮ್ಮ ವಿಷಯವಾಗಿ, ನಿಮ್ಮ ಬಲಹೀನತೆಗಳ ವಿಷಯವಾಗಿ ಚಿಂತಿಸಬೇಡಿ. ದೇವರ ಕರಗಳಲ್ಲಿ ಸಮರ್ಪಿಸಿ ಅದೆಲ್ಲವೂ ನೀಗಿ ದೇವರು ನಿಮ್ಮ ಜೀವಿತವನ್ನು ಉಪಯೋಗಿಸುತ್ತಾರೆ, ಶ್ರೇಷ್ಠವಾಗಿ ಆಶೀರ್ವದಿಸುತ್ತಾರೆ.